ಅಲ್ಲೆಲ್ಲೋ ಶನಿಮಾತ್ಮನ ಹತ್ರಕ್ಕೆ ಹೋಗ್ತೀರಿ, ಪ್ರತ್ಯಾಂಗಿನಿ ಹತ್ರಕ್ಕೆ ಹೋಗ್ತೀರಿ, ಅಜ್ಜಯ್ಯನ ಹತ್ರಕ್ಕೆ ಹೋಗ್ತೀರಿ. ಇವತ್ತು ನಾನು ಹೌಸಲ್ಲಿ 3 ಫೋಟೋಗಳು ತಂದಿದ್ದೆ ದೇವ್ರುಗಳದು. ಇವತ್ತು ನಾನು ಆ 3 ಫೋಟೋಗಳನ್ನ ಇಟ್ಕೊಂಡು ಹೌಸಲ್ಲಿ ಪ್ರಮಾಣ ಮಾಡ್ತೀನಿ, ನಾನು ರೇಪ್ ಮಾಡಿಲ್ಲ. ನೀವು ಮಾಡ್ರಿ ನೋಡೋಣ. ನಿಮ್ಮ ಕುಮ್ಮಕ್ಕಿಲ್ದೆ ಎಫ್ಐಆರ್ ಹಾಕಿದ್ರ, ನಿಮ್ಮ ಕುಮ್ಮಕ್ಕಿಲ್ದೆ ಮಾಡಿದ್ರ? ನೀವೊಬ್ಬ ಬಹಳ ಪವಿತ್ರವಾಗಿರ್ತಕ್ಕಂಥ ಒಂದು ಮಾಧ್ಯಮ ವೃತ್ತಿ, ಹಾಲಿನಷ್ಟು ಪವಿತ್ರವಾಗಿರ್ಬೇಕಾಗಿರೋಂಥ ವೃತ್ತಿ ಇದು. ಇಂಥ ಒಂದು ವೃತ್ತಿನಲ್ಲಿ ಒಂದು ಕಲ್ಮಶ ಒಂದು ಸೇರ್ಕೊಂಡು ಅವನಿಗೆ ನೀವು 8 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ ನನ್ನನ್ನು ಪ್ರಚಾರ ಮಾಡೋಕ್ಕೆ, ನನ್ನ ಬಗ್ಗೆ ನೆಗೆಟಿವ್ ಮಾಡೋಕ್ಕೆ. ರೇವಣ್ಣನ ಬಗ್ಗೆ, ದೇವೇಗೌಡರ ಕುಟುಂಬಕ್ಕೆ ಅಪಪ್ರಚಾರ ಮಾಡೋಕ್ಕೆ ನೀವು 11 ಕೋಟಿ ಕೊಟ್ಟಿದ್ದೀರಿ. ಒಟ್ಟು ನಮ್ಮಿಬ್ಬರ ಮೇಲೆ ಅಪಪ್ರಚಾರ ಮಾಡೋದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟು ಒಂದು ಮಾಧ್ಯಮಕ್ಕೆ 19 ಕೋಟಿ ಖರ್ಚು ಮಾಡಿದ್ದೀರಿ. ಇದೆಲ್ಲ ನಿಮ್ಗೆ ಒಳ್ಳೆ ತರತ್ತಾ? ಇವೆಲ್ಲ ಒಳ್ಳೇದಾ? ಇವು ಮಾಡ್ಬೋದಾ ಇಂಥದ್ದು? ಮಾಧ್ಯಮ ಅನ್ನೋದು ಪವಿತ್ರವಾದ ವೃತ್ತಿ, ಇದನ್ನ ಬಹಳ ಗೌರವಿಸಬೇಕಾಗಿರೋ ವೃತ್ತಿ. ರಾಜ್ಯಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾ ರಂಗ ಅಂತೀವಿ. ಇಂಥ ಒಂದು ರಂಗ 4 ಸ್ತಂಭಗಳು. ಈ ಸ್ತಂಭಗಳಲ್ಲಿ ಈ ರೀತಿ ಒಂದು ಕಲ್ಮಶ ಆದ್ರೆ ಎಲ್ಲಿಂದ ಉಳಿಯುತ್ತೆ? ಇನ್ನು ಮುಂದಕ್ಕೆ ಈ ರೀತಿ ಅಂತ ಕೆಟ್ಟ ಮಾಧ್ಯಮಗಳಲ್ಲಿ ಹಿಡ್ಕೊಂಡು ಒಂದು ವ್ಯಕ್ತಿನ ತೇಜವಧೆ ಮಾಡೋಂಥದ್ದು ಬಿಟ್ಟು, ಮಾಧ್ಯಮಗಳಲ್ಲಿ ಪವಿತ್ರವಾಗಿರ್ತಕ್ಕಂಥವ್ರು ಇದ್ದಾರೆ, ಎಲ್ಲರೂ ಅಲ್ಲ, ಎಷ್ಟೋ ಜನ ಇದ್ದಾರೆ. ಆದರೆ ಇಂಥ ಜೀವನ ಮಾಡಕ್ಕೆ ಹೋಗಬೇಡಿ ಶಿವಕುಮಾರ್. ನಿಮ್ಗೆ ಹೇಳ್ತಾ ಇದ್ದೀನಿ, ನೀವಿವತ್ತು ಚೆನ್ನಾಗಿರ್ಬೋದು, ಆದರೆ ಇದು ನಿಮ್ಮ ಕುಟುಂಬಕ್ಕೆ ಒಂದಲ್ಲ ಒಂದಿನ ಹೊಡೆಯುತ್ತೆ. ಇನ್ನು ಮುಂದಕ್ಕೆ ಅವರು ತಿದ್ಕೊಳ್ಳಿ ಅಂತ ನಿಮ್ಗೊಂದು ಮಾತು ಹೇಳ್ತೀನಿ. ನೋಡ್ರಿ, ಕಂಪ್ಲೀಟ್ ಇವ್ರದೇ ಟೀಮು. DK ಶಿವಕುಮಾರ್ ಹನಿ ಟ್ರ್ಯಾಪ್ ಟೀಮ್ ಇದು ನಿಮ್ಗೆ ಯಾರು ಅಂತ ನಿಮ್ಗೆ ಇನ್ನೂ ಸ್ಪಷ್ಟವಾಗಿ ಬೇಕು ಅಂದ್ರೆ, ಲಾಸ್ಟ್ SIT ನಲ್ಲಿ ಒಬ್ಬರನ್ನ ಒಂದು 4 ಜನ ಅರೆಸ್ಟ್ ಮಾಡಿದ್ರು ಜಾರಕಿಹೊಳಿ ಕೇಸ್ ಆದಾಗ. ಅವ್ರು ಯಾರು ಅಂತ ತಿಳ್ಕೊಳ್ರಿ. ಕೇಳಿ, ಇವತ್ತು ರಾಜಣ್ಣ ಹೇಳಿರೋದು ಹಲವಾರು ಜನದ್ದು ಇದೆ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿದ್ದಂಗೆ ಇವ್ರ ಹತ್ರ ರಾತ್ರಿ 2 ಗಂಟೆಗೆ ಈ ಹನಿ ಟ್ರ್ಯಾಪ್ ಮೀಟಿಂಗ್ ಮಾಡೋದು. ಹನಿ ಟ್ರ್ಯಾಪ್ ಮೀಟಿಂಗು 2 ಗಂಟೆಗೆ ಮಾತಾಡ್ತಾರೆ. ನನ್ನ ಮೀಟಿಂಗ್ ಮಾಡಿರೋದು ನನಗೆ ಚೆನ್ನಾಗಿ ಗೊತ್ತಿದೆ. ನಾನು ರಾಜೀನಾಮೆ ಕೊಟ್ಟ ಮೇಲೆ ಮುನಿದೇನಾಯ್ತು ಅಂತ ಕೇಳ್ತಾರೆ. ಇಲ್ಲ, ಮುನಿದ್ ಆಗ್ತಾ ಇಲ್ಲ. ಹಂಗಾರೆ ಜಾರಕಿಹೊಳಿದ್ ಆಗೈತೆ. ಜಾರಕಿಹೊಳಿಕ್ಕಿಂತ ಮುನಿದ್ ಫಸ್ಟ್ ಮಾಡು, ಅವನ್ ಬೈ ಎಲೆಕ್ಷನ್ ಬರುತ್ತೆ. ಇದು ನನಗೆ ಗೊತ್ತಿತ್ತು. ಇದು ನನಗೆ ಗೊತ್ತಾದ ಮೇಲೆ ನಾನು ಬಹಳ ಎಚ್ಚರಿಕೆಯಿಂದ ಇದ್ದೀನಿ. ಕೊನೆಗೆ ಯಾವುದು ಸಿಕ್ಕಿಲ್ಲ ಅಂತ ಒಂದು ಹೆಣ್ಣುಮಗಳ ಕರ್ಕೊಂಡ್ ರೇಪ್ ಕೇಸ್ ಹಾಕ್ತಾರೆ. ಇದು ಮಾಡಿರೋ ಪಾಪದ ಕೆಲಸ. ಅರೆ, ರಮೇಶ್ ಜಾರಕಿಹೊಳಿ ಮೇಲೆ ಏನ್ ದ್ವೇಷ? ರಾಜಣ್ಣ ಏನ್ ಪಾಪ ಮಾಡವ್ರೆ ಹೇಳಪ್ಪ? ರಾಜಣ್ಣ ಏನ್ ತಪ್ಪು ಮಾಡವ್ರೆ? ರಾಜಣ್ಣನ ಸಬ್ಜೆಕ್ಟ್ ಗುಸ್ಗುಸ ಅಂತ ಇತ್ತು ಅಂತ ನಾನೇ ಹೇಳಿದ್ದೆ. ಇವತ್ತು ಓಪನ್ ಆಯ್ತಲ್ಲ, ಇವತ್ತು ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ. ರಮೇಶ್ ರೇವಣ್ಣನ ನೀವು ಇನ್ನೊಬ್ಬರ ಬಗ್ಗೆ ನಾನು ಮಾತಾಡಲ್ಲ. ರೇವಣ್ಣನ ಎತ್ಕೊಂಬಂದು ಮಾಡ್ಬಿಟ್ಟು ದೇವೇಗೌಡರು ನೀವು ಕೋರ್ಟಲ್ಲಿ ಇನ್ನು ಬೇಲ್ ಆರ್ಡರ್ಗಿತ್ತು ಹೋಗಿದೆ. ದೇವೇಗೌಡರ ಮನೆ ಬಾಗಿಲಲ್ಲಿ ಪೊಲೀಸ್ ಅವ್ರು ನಿಲ್ಸಿ ಕೊಳ್ಳಪಟ್ಟಿ ಹಿಡ್ಕೊಂಡು ಎಳ್ಕೊಂಬನ್ನಿ ಅಂತ ಹೇಳಿದ್ರಲ್ಲ. ರೇವಣ್ಣ ಏನು ಓಡೋಗ್ಬಿಡ್ತಾ ಇದ್ರ? ರೇವಣ್ಣ ತಲೆ ಮರೆಸ್ಕೊಂಡು ಹೋಗ್ತಾ ಇದ್ರ? ಬೇಲ್ ಕ್ಯಾನ್ಸಲ್ ಆಗಿದೆ ಬನ್ನಿ ಅಂದ್ರೆ ರೇವಣ್ಣ ಸ್ಟೇಷನ್ಗೆ ಹೋಗ್ತಾ ಇದ್ರು. ದೇವೇಗೌಡರ ಮನೆ ಬಾಗಿಲು ತಟ್ಟಿ ಎಳ್ಕಮ್ಮ ಅನ್ನೋದೇನಿತ್ತು? ಇಷ್ಟೊಂದು ದ್ವೇಷ ಯಾಕೆ ಬೇಕಾಗಿತ್ತು DK ಶಿವಕುಮಾರ್ಗೆ? ದೇವೇಗೌಡರ ಮನೆ ಒಡೆದಾಕ್ಬಿಟ್ಟು ಬಾಗಿಲು ಹೊಡೆದು ಎಳ್ಕಮ್ಮ ಅಂತ ಹೇಳೋದು ಇವೆಲ್ಲ ದೇವ್ರ ಮೆಚ್ತಾನ? ದೇವ್ರ ಮೆಚ್ಚೋ ಕೆಲಸನ ಇದು? ದೇವೇಗೌಡರ ಹಿರಿಜೀವ ಮನೆಯಲ್ಲಿದೆ, ಅವ್ರ ಎದುರುಗಡೆ ಎಳ್ಕಂಬ ಕೊಳ್ಳಪಟ್ಟಿ ಇಳ್ಕೊಂಡ ಅಂತ ಹೇಳಿದ್ರೆ ಇವೆಲ್ಲ ದೇವ್ರು ನೋಡ್ತಾ ಇರ್ತಾನೆ. ಇವೆಲ್ಲ ಕರ್ಮ. ಇವು ದೇವ್ರವನವನು ಇದ್ದಾನೆ. ಇವತ್ತು ನನಗೆ ಗೊತ್ತಿದೆ, ನಾನು ಮೆಂಟಲಿ ಡಿಸೈಡ್ ಆಗಿದ್ದೀನಿ. ನಾನು ಸತ್ರು ಚಿಂತೆ ಇಲ್ಲ. ನನಗಾಗಿರೋ ನೋವು ಬಹಿರಂಗ ಪಡಿಸ್ಬೇಕು, ಅದಕ್ಕೆ ಮಾಧ್ಯಮದ ಮುಖಾಂತರ ಬಹಿರಂಗ ಪಡಿಸ್ತೇವೆ. ಇವಾಗ ತನಿಖೆ ಮಾಡಕ್ಕೆ ಹೇಳಿದಾರೆ ತಾನೆ. ಆಗಿರೋದು ನಿಜ, ತನಿಖೆ ಮಾಡಕ್ಕೆ ಹೇಳವ್ರೆ. ನಂದು ಆಗೋಗಿದೆ, ನಾನೀಗ ಎನ್ಕ್ವೈರಿ ಮಾಡಿಸ್ತೇನೆ. ನಾನಿವರು ಹೋಮ್ ಮಿನಿಸ್ಟ್ರಿಗೆ ಇವಾಗ ಕಂಪ್ಲೇಂಟ್ ಕೊಡ್ತೀನಿ. ಕಂಪ್ಲೀಟ್ ಚರಿತ್ರೆ. ಅಶೋಕ್ ನಗರ್ ಸ್ಟೇಷನಲ್ಲಿ ಧರ್ಮೇಂದ್ರ ಬಂದು ನನಗೆ ಹೇಳಿದ್ರನ್ನ ವಿಡಿಯೋ ಫುಟೇಜ್ ಇದೆ, ನನ್ನ ಹತ್ರ ಮಾತಾಡಿರೋದಿದೆ, ನನಗೆ ಬಂದು ಎದುರಿಸೋರೋದಿದೆ. ನೀನು ಒಪ್ಕೋಬೇಕು ರಾಜೀನಾಮೆ ಕೊಡೋಕ್ಕೆ ಅಂತ ಹೇಳಿರೋದಿದೆ. ನಾನು ಯಾವಾಗ ಒಪ್ಕೊಂಡಿಲ್ಲ, ಮಾರನೇ ದಿವಸ ನನಗೆ ಅಟ್ರಾಸಿಟಿಯಲ್ಲಿ ಬೇಲಾಗಿದ್ದ ತಕ್ಷಣ ರೇಪ್ ಕೇಸ್ ತಂದಿಡ್ತಾರೆ. ಅವತ್ತೇ ಇಂಥ ಪಾಪದ ಕೆಲಸಗಳು. ಏನು ಇಷ್ಟೊಂದು ದ್ವೇಷನ? ಏನ್ರಿ ಇದು? ಇಷ್ಟೊಂದು ಕರ್ಮನ? ಎಷ್ಟು ಶಾಂತಿಯುತವಾದಂಥ ರಾಜ್ಯ ಇದು? ಇಡೀ ದೇಶದಲ್ಲೆಲ್ಲ ಜೊತೆಯಲ್ಲಿದ್ದವರಿಗೆ. ಆವತ್ತು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಿದ್ದು ರಮೇಶ್ ಜಾರಕಿಹೊಳಿ, ಕಾಂಗ್ರೆಸ್ ಅಲ್ಲಿ ಇದ್ದಿದ್ದು. ಇವತ್ತು ಕಾಂಗ್ರೆಸ್ ಅಲ್ಲಿರುವಂತ ರಾಜಣ್ಣನಿಗೆ ನಾನು ಬಿಟ್ಟು ಬಂದಿದ್ದಕ್ಕೆ ನನಗೆ
ದೇವೇಗೌಡರ ಕುಟುಂಬ ಎದುರಾಕೊಂಡಿದ್ದಕ್ಕೆ ಅದು ರೇವಣ್ಣನಿಗೆ. ಏನಿವೆಲ್ಲ? ಹಿಂಗೂ ಬದುಕ್ಬೋದಾ? ಇಷ್ಟು ಕೆಟ್ಟಂದಲ್ಲಿ ಬದುಕ್ಬೋದಾ? ಇದು ಒಳ್ಳೇದಲ್ಲ ಇದು. ಥ್ಯಾಂಕ್ ಯು.